ಫ್ಲೂರೆಸೆನ್ಸ್ ಇನ್ ಟೋನಿಕ್ ವಾಟರ್. ಇದು ಸಿಂಪಲ್ ಆದ್ರೂ ತುಂಬಾ ಸ್ಟ್ರೈಕಿಂಗ್ ಡೆಮಾನ್ಸ್ಟ್ರೇಷನ್ ಅಂತ ಹೇಳ್ಬೋದು. ಬೆಳಕು ಮತ್ತು ಕೆಲವು ವಸ್ತುಗಳ ನಡುವಿನ ಇಂಟರಾಕ್ಷನ್ ಅನ್ನ ತೋರಿಸೋ ಒಂದು ಬೆಸ್ಟ್ ಎಕ್ಸಾಂಪಲ್ ಇದು. ಟೋನಿಕ್ ವಾಟರ್ ನಲ್ಲಿ ಇರೋ ಕ್ವಿನೈನ್ ಅನ್ನೋ ಕಾಂಪೌಂಡ್ ನಮ್ಮ ಕಣ್ಣಿಗೆ ಕಾಣಿಸದೇ ಇರೋ ಅಲ್ಟ್ರಾ ವೈಲೆಟ್ ಲೈಟ್ ಅನ್ನ ಅಬ್ಸಾರ್ಬ್ ಮಾಡಿ ಅದನ್ನ ಕಣ್ಣಿಗೆ ಕಾಣಿಸೋ ಬ್ಲೂ ಲೈಟ್ ಆಗಿ ಎಮಿಟ್ ಮಾಡೋ ಸಾಮರ್ಥ್ಯವನ್ನ ಹೊಂದಿದೆ. ಈ ಪ್ರಾಸೆಸ್ ಅನ್ನ ಫ್ಲೂರೋಸೆನ್ಸ್ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಇನ್ಸ್ಟಾಂಟೇನಿಯಸ್ ಆಗಿ ಆಗೋದ್ರಿಂದ ಯುವಿ ಅಥವಾ ಬ್ಲಾಕ್ ಲೈಟ್ ಕೆಳಗೆ ಟೋನಿಕ್ ವಾಟರ್ ಒಂದು ಬ್ರೈಟ್ ಬ್ಲೂ ಗ್ಲೋ ಕೊಡುತ್ತೆ. ಈ ಎಕ್ಸ್ಪೆರಿಮೆಂಟ್ ಅನ್ನ ಎನರ್ಜಿ ಅಬ್ಸಾರ್ಪ್ಷನ್, ಎಮಿಷನ್ ಮತ್ತು ಮಾಲಿಕ್ಯುಲರ್ ಬಿಹೇವಿಯರ್ ಎಂಬ ಫಂಡಮೆಂಟಲ್ ಸೈಂಟಿಫಿಕ್ ಕಾನ್ಸೆಪ್ಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬಳಸಲಾಗುತ್ತೆ. ಯುವಿ ಲೈಟ್ ಕ್ವಿನೈನ್ ಮಾಲಿಕ್ಯೂಲ್ಸ್ ಅನ್ನ ಎಕ್ಸೈಟ್ ಮಾಡಿದಾಗ ಅವು ಅಬ್ಸಾರ್ಬ್ ಮಾಡಿದ ಎನರ್ಜಿಯ ಒಂದು ಭಾಗವನ್ನ ವಿಸಿಬಲ್ ಲೈಟ್ ಆಗಿ ರಿಲೀಸ್ ಮಾಡುತ್ತೆ. ಇದರಿಂದ ಮೈಕ್ರೋಸ್ಕೋಪಿಕ್ ಲೆವೆಲ್ ಅಲ್ಲಿ ಎನರ್ಜಿ ಟ್ರಾನ್ಸಿಷನ್ಸ್ ಹೇಗೆ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗುತ್ತೆ. ಅಂಡ್ ಏನ್ ಗೊತ್ತಾ, ಈ ಕೆಮಿಸ್ಟ್ರಿ ಎಕ್ಸ್ಪೆರಿಮೆಂಟ್ ನ ನಮ್ಮ ಪ್ರಯೋಗ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ರಿಸರ್ಚ್ ಕ್ಯಾಂಪಸ್ ಅಲ್ಲಿ ಮಾಡಿದ್ವಿ. ಇದು ಸಿಂಪಲ್ ಆಗಿದ್ರು ಈ ಎಕ್ಸ್ಪೆರಿಮೆಂಟ್ ನ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಕೂಡ ಬಹಳ ಮುಖ್ಯ. ಫೊರೆನ್ಸಿಕ್ ಡಿಟೆಕ್ಷನ್, ಮೆಡಿಕಲ್ ಇಮೇಜಿಂಗ್ ಮತ್ತು ಎನ್ವೈರ್ಮೆಂಟಲ್ ಮಾನಿಟರಿಂಗ್ ಅಲ್ಲಿ ಇದೇ ಪ್ರಿನ್ಸಿಪಲ್ಸ್ ನ ಬಳಸಲಾಗುತ್ತೆ. ಅದರಿಂದ ಇದು ನೋಡೋದಕ್ಕೆ ತುಂಬಾ ಆಕರ್ಷಕವಾಗಿ ಇರೋದ್ರ ಜೊತೆಗೆ ವೈಜ್ಞಾನಿಕವಾಗಿ ಕೂಡ ಬಹಳ ಅರ್ಥಪೂರ್ಣವಾಗಿದೆ.